ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಇವತ್ತು ಪ್ರತಿಭಟನೆ ಮುಖಾಂತರವಾಗಿ ಪಾದಯಾತ್ರೆ ಮುಖಾಂತರವಾಗಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ರಿ. ಮೊದಲ ದಿನನೇ ಏನ್ ಪ್ರಸ್ತಾಪ ಮಾಡ್ತೀರಿ ಸರ್ ಸದನದ ಒಳಗಡೆ? ಸದನದಲ್ಲಿ ಎಲ್ಲ ವಿಷಯ ಮಾತಾಡ್ತೀನಿ ಸದನದಲ್ಲೇ, ಯಾಕಂದ್ರೆ ನಾನು ಎಲ್ಲ ಟೋಟಲ್ ಮೀಡಿಯಾ ಇರೋ ಟೈಮ್ನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನಾನು ಬಳ್ಳಾರಿ ಭಾಗದ ನಾಯಕರಾಗಿರೋದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಸಾಮಾನ್ಯವಾಗಿ ಆ ಭಾಗದ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಇಡಿ ವಿಚಾರಣೆ ವಿಧಿಸ್ತಾ ಇರುವಂತದ್ದು ಮತ್ತೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆ ಭಾಗದ ನಾಯಕರಾಗಿ ನೀವೇನ್ ಹೇಳ್ತೀರಿ ಸರ್? ನಾಗೇಂದ್ರ ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಬಟ್ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಸರ್ಕಾರನೇ ತೊಡಕೊಂಡಿರುವಂತ ಒಂದು ವಿಚಾರ. ಈಗಾಗಲೇ ಬಳ್ಳಾರಿ ಪಾರ್ಲಿಮೆಂಟ್ಗೆ 20 ಕೋಟಿ ಹಣ ವರ್ಗಾವಣೆ ಆಗಿರುವಂತದ್ದು ತನಿಖೆ ಮೂಲಕ ಈಗಾಗಲೇ ಹೊರಗಡೆ ಬಂದಿರುವಂತ ವಿಚಾರ. ಅದೇ ಒಂದು ರೀತಿಯಲ್ಲಿ ತೆಲಂಗಾಣ ರಾಜ್ಯಕ್ಕೆ, ಗೋವಾ ರಾಜ್ಯಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷ ತನ್ನ ಗೆಲುವಿಗೋಸ್ಕರ ಒಂದು ಎಸ್ಟಿ ನಿಗಮದ ಹಣವನ್ನೇ, ದೀನದಲಿತರ ಹಣವನ್ನೇ ಇವತ್ತು ಬಳಸಿಕೊಂಡು ಇವತ್ತು ನಾಗೇಂದ್ರನ ಬಲಿಪಶು ಮಾಡಿದ್ದಾರೆ. ಈ ವಿಷಯದಲ್ಲಿ ಖಂಡಿತವಾಗ್ಲೂ ಕೂಡ ರಾಜ್ಯ ಮತ್ತು ಕೇಂದ್ರ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ, ಸರ್ಕಾರದ ಹಣ ಡ್ರಾ ಮಾಡಿಬಿಟ್ರು ಮತ್ತೆ ಮುಂದೊಂದು ದಿನ ಮತ್ತೆ ವಾಪಸ್ ಆಗ್ಬಿಟ್ರೆ ಇದು ಮುಚ್ಚೋಗ್ಬಿಡುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಆದ್ರೆ ಇದು ಒಬ್ಬ ಎಂಪ್ಲಾಯಿ ಆತ್ಮಹತ್ಯೆ ಮಾಡ್ಕೊಡೋದ್ರಿಂದ ಎಲ್ಲ ವಿಷಯ ಹೊರಗಡೆ ಬಂತು. ಹಾಗಾಗಿ ಇಲ್ಲಿ ನಾಗೇಂದ್ರ ಅನ್ನೋದು ಕೇವಲ ಪಾಪ ನಾಗೇಂದ್ರ ಅನ್ನೋದು ಅವ್ರು ಕೂಡ ಕ್ಯಾಮ್ರಾಮನ್ ಕೂಡ ಅವ್ರಿಗೆ ನಾಗೇಂದ್ರ ಅನ್ನೋದು ಕೇವಲ ಒಂದು ನಿಮಿತ್ತ ಅಷ್ಟೇ. ಹಾಗಿದ್ರೆ ಯಾರು ತಲೆದಂಡ ಆಗ್ಬೇಕು ಸರ್ ಈ ಒಂದು ಪ್ರಕರಣ? ಖಂಡಿತವಾಗ್ಲೂ ಇವತ್ತು ಇದರಲ್ಲಿ ಕಾಂಗ್ರೆಸ್ ಇಡೀ ಪಕ್ಷದ ನಾಯಕರುಗಳೆಲ್ಲರೂ ಕೂಡ, ಅದು ಪಕ್ಷದ ವತಿಯಿಂದಾಗಿರ್ಬೋದು, ಸರ್ಕಾರದಲ್ಲಿರುವಂತಹ ಹಿರಿಯರು ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರಾಗಿರೋ ಕಾರಣ ಅದಕ್ಕೆ ಅವರು ಜವಾಬ್ದಾರಿ ವಹಿಸಿ ಇಷ್ಟೊತ್ತಿಗಾಗ್ಲೇ ಅವರು ರಾಜೀನಾಮೆ ಕೊಟ್ಟು ಅಂದ್ರೆ ರಾಜೀನಾಮೆ ಕೊಡೋ ಮುಂಚೆ ತನಿಖೆಗೆ ಅವರು ಇದು ಮಾಡಿಬಿಟ್ಟು ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಜೊತೆಗೆ ಮುಡಾ ಹಗರಣ, ಇಡೀ ಕುಟುಂಬ ಸದಸ್ಯರೇ ಇದರಲ್ಲಿ ಇನ್ವಾಲ್ವ್ ಆಗಿರೋ ಕಾರಣ ಇವತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಗೌರವದಿಂದ, ಯಾಕಂದ್ರೆ ಈ ಏಜ್ ಅಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಅವ್ರು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಹಿಂದೆ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಿ ನಿಮ್ಮರಿಂದ ರಾಜೀನಾಮೆ ತೆಗೆದುಕೊಂಡ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಈಗ ಅವ್ರ ಮೇಲೆ ಈ ರೀತಿಯಂತ ದೊಡ್ಡ ಮಟ್ಟದಲ್ಲಿ ಆಪಾದನೆ ಬರ್ತಾ ಇದೆ. ಏನ್ ಹೇಳ್ತೀವಿ ಸರ್ ಈಗ ಅವರಿಗೆ? ನಾನು ಇವತ್ತು ಸದನದಲ್ಲಿ ಪ್ರಾರಂಭ ಆಗ್ತಾ ಇದೆ, ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಅವರು ಬಗ್ಲಿಲ್ಲ ಅಂತಂದ್ರೆ ಮುಂದೆ ಏನಾಗಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ನಾನು ಯಾವ ರೀತಿಯಲ್ಲಿ ಪಕ್ಷದ ಜೊತೆ ಇರಲಿ, ಇವತ್ತು ನಮ್ಮ ಹಿರಿಯರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ, ಒಂದು ದೊಡ್ಡ ಮಟ್ಟದ ಹೋರಾಟನೇ ಅವ್ರ ವಿರುದ್ಧ ಆಗುತ್ತೆ. ಏನು ಪ್ರಾಸಿಕ್ಯೂಷನ್ ಕೇಳ್ತೀರಾ ಸರ್? ರಾಜ್ಯಪಾಲರು ಭೇಟಿ ಮಾಡಿ ಮೂಡ ಹಗರಣ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೇಳ್ತಾರೆ. ಪಕ್ಷ ಏನೇನು ನಿರ್ಧಾರ ಮಾಡುತ್ತೆ ನಾವು ನೋಡೋಣ. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.